ಹೀಗಾಗಿ ಜೈಲಿಗೆ ಹೋಗುತ್ತಿದ್ದೇವೆ. ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಮಾಡ್ತಂತೆ, ಇನ್ನೂ ಕೊಟ್ಟಿರೋ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇವರು ಹೋಗೋದ್ರಲ್ಲಿ ಯಾವ ತಪ್ಪಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ವಿಷಯ ಅದ. ಆದ್ರೆ ಅಲ್ಲಿ ಪೋಸ್ಟ್ ಎಷ್ಟಿದ್ದಾವೆ, ಇವ್ರು ಎಷ್ಟು ಮಂದಿ ತೆಗಿಬೋದು ಅವ್ರಿಗೂ ಕಲ್ಪನೆ ಅದ. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಹಿರಿಯ ಶಾಸಕರಿಗೆ ಅವಕಾಶ ಕೊಡ್ರಿ, ಅದರ ಜೊತೆಗೆ 30 ಮಂದಿಯಲ್ಲಿ ಕಡಿಮೆ ಒಂದು 20 ಮಂದಿಗೆ ನೀವು ಮಂತ್ರಿಗಿರಿ ಚೇಂಜ್ ಮಾಡಿ ಕೊಡ್ರಿ, ಮಂತ್ರಿಗಿರಿ ಮಳೆ ಆದವ್ರು ಅವ್ರಿಗೆ ಕೊಡಬೇಡ್ರಿ, ಬೇರೆದವ್ರು ಕೊಡ್ರಿ ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವ್ರು ಕೇಳೋರು ಎಲ್ಲೂ ತಪ್ಪಂತಿಲ್ಲ. ಯಾಕಂದ್ರೆ ಇನ್ನು ಮುಂದಿನ ಚುನಾವಣೆ ಅವ್ರು ಗೆದ್ದು ಬರ್ತಾರೋ ಗೊತ್ತಿಲ್ಲ. ಮತ್ತು ಬೇರೆ 4-5 ಸಲ ಗೆದ್ದು ಬಂದಂಥವ್ರು ಇದರಲ್ಲಿದ್ದಾರೆ. ಇನ್ನು ಕೆಲವರು ಜನರು ಅದ್ರ ಸೇರಬೇಕಂತ ಬಯಸ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಸಚಿವ ಸ್ಥಾನಕ್ಕೆ ಏನಿಗೆ ನಡೆದ ಜಿದ್ದಾಜಿದ್ದಿ ಇದರಲ್ಲಿ 30 ಜನ ಅಂತ ಹೋಗಿ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಜನಕ್ಕೆ ಸಿಗ್ಬೋದು ಅನ್ನೋದು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ 30-35 ಸೀಟ್ಗಳನ್ನು ತೊಗೊಳ್ಬೇಕು. ಅದ್ರಾಗ ಇವರೆಲ್ಲರೂ ನಂದು ಒಂದು ಪಾಳೆ ಹಚ್ಚಿದ್ದಾರೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಏನಪ್ಪ ಅಂದ್ರೆ ಭಿನ್ನ ಮತ್ತು ಒಂದು ದಾರಿ ಆಗ್ಬೋದು. ಅದಕ್ಕೆ ನಮ್ಮ ಆಲೋಚಕರು ಹೇಳ್ತಾ ಇದ್ದಾರೆ, ಇಲ್ಲೇ ಕಾಂಗ್ರೆಸ್ನಲ್ಲಿ ಒಳ ಜಗಳ ಶುರುವಾಗೈತಿ, ನಾ ಮಂತ್ರಿ ಅಂತೇಳಿ ಅಂತನ್ನುವಂಥ ಆರೋಪ ಮಾಡ್ತಿದ್ದಾರೆ. ಇದು ಸಾಮಾನ್ಯ ವಿರೋಧ ಪಕ್ಷದವ್ರು ಮಾತಾಡುವಂಥ ವಿಷಯನ ಮಾತಾಡಲಿ ನಡೆಯಿಲ್ಲ. ಆದ್ರೆ ಇವರಲ್ಲಿ ಕಡಿಮೆ ಒಂದು 20-25 ಕೂಡ ನಮ್ಗೆ ಸಂತೋಷ ಇದೆ ಅನ್ನುವಂಥ ಮಾತನ್ನು 30 ಜನ ಶಾಸಕರು ಅಲ್ಲಲ್ಲೇ ತಮ್ಮ ಇಂಟರ್ವ್ಯೂಲ್ಲಿ ಹೇಳಿಕೊಟ್ಟಿದ್ದೇನೆ. ಜೊತೆಗೆ CM ಬದಲಾವಣೆ ಕುರಿತಾಗಿ ಇವರು ಯಾರೂ ತುಟಿಪಿಟಕ್ಕೆ ಅಂತಿಲ್ಲ, ನಮ್ಮದ್ರ ಅವಶ್ಯಕತೆ ಇಲ್ಲ, ನಮ್ಮದು ಆಗಲಿ ಅನ್ನುವಂಥ ದಿಶೆಯಲ್ಲಿ ಇವರೆಲ್ಲ ಭೇಟಿಯಾಗಿ ಚರ್ಚೆ ಮಾಡಿ ಮಂತ್ರಿಮಂಡಲ ರಚನೆ ಮಾಡಲಿ, ಪುನರ್ರಚನೆ ಮಾಡಲಿ ಅಂತೇಳಿ ಒತ್ತಡ ಹಾಕುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಇನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಸ್ಪಂದಿಸ್ಬೋದು, ಒಪ್ಪಬೋದು ಅಥವಾ ಒಪ್ಪದೇ ಇರ್ಬೋದು ಅನ್ನೋದು ಈಗ